ಸೊ ಅದರಿಂದ ಗುಡ್ ನ್ಯೂಸ್ ತಗೊಂಬಂದಿದ್ದೀನಿ ಧನುರಾಶಿಯವರು. ದಯವಿಟ್ಟು ಈ ವಿಡಿಯೋನ ಲೈಕ್ ಮಾಡಿ, ಪ್ರತಿಯೊಬ್ಬ ಧನುರಾಶಿಯವರಿಗೆ ಮುಟ್ಟಿಸಿ ಈ ವಿಡಿಯೋನ. ಯಾಕೆ ಅಂತ ಮಹಾಲಯ ಅಮಾವಾಸ್ಯೆ, ಸರ್ವಪಿತೃ ಅಮಾವಾಸ್ಯೆ, ಚತುರ್ಗ್ರಹ ಕೂಟ, ಅವತ್ತಿನ ದಿವಸ ಮಹಾಸೂರ್ಯ ಗ್ರಹಣ ಸಂಭವಿಸ್ತಾ ಇದೆ. ಅದ್ಭುತವಾದಂತಹ ಅವಕಾಶ. ಪ್ರತಿಯೊಬ್ಬರು ಈ ವಿಡಿಯೋ ನೋಡ್ತಾ ಇರತಕ್ಕಂತಹ ಧನುರಾಶಿಯವರು ಓಂ ಸೂರ್ಯನಾರಾಯಣಾಯ ನಮಃ ಅಂತ ಕಮೆಂಟ್ ಮಾಡಿಬಿಡಿ. ಪ್ರತಿಯೊಬ್ಬರು ಸಹ ಬೇರೆ ಬೇರೆ ಏನು ಕಮೆಂಟ್ ಮಾಡಬೇಡಿ, ಇದೊಂದನ್ನೇ ಕಮೆಂಟ್ ಮಾಡಿ. ಯಾವ ರೀತಿಯಲ್ಲಿ ಶುಭ ಪ್ರಭಾವ? ಭಾಗ್ಯಾಧಿಪತಿಯಾದಂತಹ ರವಿ ಕರ್ಮಸ್ಥಾನದಲ್ಲಿ ಗ್ರಸ್ತನಾಗುತ್ತಾ ಇದ್ದಾನೆ ಅಂತಂದ್ರೆ ತುಂಬಾ ಒಳ್ಳೇದಾಗತ್ತೆ ಅಂತ ಹೇಳಬೇಕು, ಆಯ್ತಲ್ವಾ? ಯಾವ ರೀತಿಯಲ್ಲಿ ವಿದ್ಯಾರ್ಥಿಗಳಿಗೆ, ಧನುರಾಶಿಯ ವಿದ್ಯಾರ್ಥಿಗಳಿಗೆ, ಧನುರಾಶಿಯ ವೀಕ್ಷಕರೆಲ್ಲರಿಗೂ ಸಹ ವಿಠಲ್ ಭಟ್ ಮಾಡುವಂತಹ ನಮಸ್ಕಾರ ಹಾಗೂ ಚಾನಲ್ಗೆ ಸ್ವಾಗತ. ವೀಕ್ಷಕರೇ, ಮೊದಲನೇ ಸಲ ಚಾನಲ್ ಬಂದಿರಾ ಅಥವಾ ಹಲವಾರು ಬಾರಿ ಚಾನಲ್ ಬಂದಿರಾ ಅಥವಾ ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂದರೆ ದಯವಿಟ್ಟು ಕೆಳಗಡೆ ಸಬ್ಸ್ಕ್ರೈಬ್ ಅಂತ ಬರುತ್ತೆ, ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ ಬಟನ್ ಹೊತ್ಕೊಂಡು ಆಲ್ ಅಂತ ಮಾಡ್ಲಿಕ್ಕೆ ದಯವಿಟ್ಟು ಮರಿಬೇಡಿ. ಫೇಸ್ಬುಕ್ಕಲ್ಲಿ ಈ ವಿಡಿಯೋ ನೋಡ್ತಾ ಇದ್ರೆ ಅಂದರೆ ನಮ್ಮ ಪೇಜನ್ನು ಫಾಲೋ ಮಾಡ್ಲಿಕ್ಕೆ ದಯವಿಟ್ಟು ಮರಿಬೇಡಿ. ಇನ್ನು ಈ ವಿಡಿಯೋನ ಲೈಕ್ ಮಾಡಲಿಕ್ಕೆ ವಾಟ್ಸಪ್, ಫೇಸ್ಬುಕ್, ಮೆಸೆಂಜರ್, ಟೆಲಿಗ್ರಾಮ್ ಎಲ್ಲ ಕಡೆ ಸಾಮಾಜಿಕ ಜಾಲತಾಣಗಳಲ್ಲಿ ವಿಡಿಯೋನ ಶೇರ್ ಮಾಡ್ಲಿಕ್ಕೆ ಮರಿಬೇಡಿ. ಪ್ರತಿಯೊಬ್ಬ ಧನುರಾಶಿಯವರಿಗೆ ವಿಡಿಯೋ ರೀಚ್ ಆಗಬೇಕು. ಅದರಿಂದ ನಿಮ್ಮ ಫ್ರೆಂಡ್ಸ್ ಇರ್ಬೋದು, ನಿಮ್ಮ ರಿಲೇಟಿವ್ಸ್ ಇರ್ಬೋದು, ಪ್ರತಿಯೊಬ್ಬರಿಗೂ ರೀಚ್ ಆಗಬೇಕಾದ್ರಿಂದ ಎಲ್ಲ ಕಡೆ ಶೇರ್ ಮಾಡಿ ಈ ವಿಡಿಯೋನ ಆದಷ್ಟು ಜಾಸ್ತಿ. ಯಾಕೆಂದ್ರೆ ಶುಭ ವಿಚಾರ ಇದೆ, ಒಂದು ಒಳ್ಳೆ ಗುಡ್ ನ್ಯೂಸ್ ಕೊಡ್ತಾ ಇದ್ದೀನಿ ಧನುರಾಶಿಯವರಿಗೆ. ಧನುರಾಶಿಯವರಿಗೆ ಒಳ್ಳೆಯ ಗುಡ್ ನ್ಯೂಸ್ ಏನಪ್ಪಾ ಅಂದ್ರೆ, ಯಾಕೆಂದ್ರೆ ಈ ಹಿಂದೆ 15 ದಿವಸಗಳ ವ್ಯತ್ಯಾಸ ಆಗುತ್ತೆ. ಇದನ್ನ ತಗೊಂಡ್ರೆ ಅಂದ್ರೆ ಈ ಫಲವನ್ನು ತೆಗೆದುಕೊಂಡ್ರೆ, ಅಂದ್ರೆ ಹಿಂದೆ ಚಂದ್ರಗ್ರಹಣ ಇತ್ತು. ಚಂದ್ರಗ್ರಹಣ ನಿಮಗೆ ಧನುರಾಶಿಯವರಿಗೆ ಅಶುಭ ಫಲ ಇತ್ತು. ಬಹಳ ಜನ ವಿಡಿಯೋ ಮಾಡಿದ್ದಕ್ಕೆ ಬೈಕೊಂಡ್ರೆ, ಗುರುಗಳೇ ನಮ್ಗೆ ಏನು ಬರೀ ನೆಗೆಟಿವ್ ಹೇಳ್ತೀರಾ ನೀವು ಅಂತ. ಸೊ ಅದರಿಂದ ಗುಡ್ ನ್ಯೂಸ್ ತಗೊಂಬಂದಿದ್ದೀನಿ ಧನುರಾಶಿಯವರು. ದಯವಿಟ್ಟು ಈ ವಿಡಿಯೋನ ಲೈಕ್ ಮಾಡಿ, ಪ್ರತಿಯೊಬ್ಬ ಧನುರಾಶಿಯವರಿಗೆ ಮುಟ್ಟಿಸಿ ಈ ವಿಡಿಯೋನ. ಯಾಕೆ ಅಂತಂದ್ರೆ ಅಕ್ಟೋಬರ್ 2ನೇ ತಾರೀಕು ಬುಧವಾರದ ದಿವಸ ಮಹಾಲಯ ಅಮಾವಾಸ್ಯೆ, ಸರ್ವಪಿತೃ ಅಮಾವಾಸ್ಯೆ ಅಂತ ಕರೀತಾರೆ. ಚತುರ್ಗ್ರಹ ಕೂಟ, ಚತುರ್ಗ್ರಹ ಯೋಗ ಕೂಟ ಅಂತಲೂ ಕರೀತಾರೆ. ಅವತ್ತಿನ ದಿವಸ ರವಿ, ಕೇತು, ಚಂದ್ರ, ಬುಧ ಎಲ್ಲ ಗ್ರಹ, 4 ಗ್ರಹಗಳು ಒಂದೇ ರಾಶಿಯಲ್ಲಿರುವಂತಹ ಪವರ್ಫುಲ್ ಡೇ ಅವತ್ತು ಚತುರ್ಗ್ರಹ ಕೂಟ. ಮಹಾಲಯ ಅಮಾವಾಸ್ಯೆ, ಸರ್ವಪಿತೃ ಅಮಾವಾಸ್ಯೆ, ಚತುರ್ಗ್ರಹ ಕೂಟ, ಅವತ್ತಿನ ದಿವಸ ಮಹಾಸೂರ್ಯ ಗ್ರಹಣ ಸಂಭವಿಸ್ತಾ ಇದೆ. 2024ನೇ ಇಸ್ವಿ ಆಂಗ್ಲ ಸಂವತ್ಸರ, ಈ ವರ್ಷದ ಕೊನೆಯ ಗ್ರಹಣ ಮಹಾಸೂರ್ಯ ಗ್ರಹಣ ಅಕ್ಟೋಬರ್ 2ನೇ ತಾರೀಕು ಸಂಭವಿಸ್ತಾ ಇದೆ. ಭಾರತದಲ್ಲಿ ಈ ಗ್ರಹಣ ಕಾಣಲ್ಲ. ಯಾಕೆಂದ್ರೆ ಭಾರತದ ಕಾಲಮಾನದ ಪ್ರಕಾರ ರಾತ್ರಿ 9:13 ಬೆಳಗಿನ ಜಾವ, ಮರುದಿನ ಬೆಳಗಿನ ಜಾವ 3:17 ತನಕ ಇರುತ್ತೆ. ಹಸ್ತ ನಕ್ಷತ್ರ ಕನ್ಯಾ ರಾಶಿಯಲ್ಲಿ ಗ್ರಹಣ ಆಗ್ತಾ ಇದೆ. ಭಾರತದಲ್ಲಿ ಕಾಣಿಸ್ತಾ ಇಲ್ಲ. ಎಲ್ಲಿ ಕಾಣಿಸ್ತಾ ಇದೆ ಅಂತಂದ್ರೆ ಬ್ರಾಜಿಲ್, ಅರ್ಜೆಂಟೀನಾ, ಮೆಕ್ಸಿಕೋ, ಅಂಟಾರ್ಟಿಕಾ, ನ್ಯೂಜಿಲೆಂಡು, ಐರ್ಲ್ಯಾಂಡ್ ಇತ್ಯಾದಿ ಬೇರೆ ಬೇರೆ ದೇಶಗಳಲ್ಲಿ ಕಂಡು ಬರ್ತಾ ಇದೆ. ಆ ದೇಶಗಳಲ್ಲಿ ನೀವಿದ್ದು ಕನ್ನಡಿಗರಾಗಿದ್ದು ಈ ವಿಡಿಯೋ ನೋಡ್ತಾ ಇದ್ದೀರಾ ಅಂದ್ರೆ ನಿಮ್ಗೆ ಆಚರಣೆ ಮಾಡಬೇಕಾಗತ್ತೆ. ಇಲ್ಲಿ ಭಾರತದಲ್ಲಿರ್ತಕ್ಕಂಥ ಯಾರೂ ಸಹ ಅದು ಆಚರಣೆಯ ಅವಶ್ಯಕತೆ ಇಲ್ಲ. ಆಚರಣೆ ಅಂದರೆ ಗ್ರಹಣದ ಆದಿ, ಮಧ್ಯ, ಅಂತ್ಯದಲ್ಲೆಲ್ಲ 3 ಸಲ ಸ್ನಾನ ಮಾಡೋದು, ಆಮೇಲೆ ಮನೆಯೆಲ್ಲ ಅದ್ರ ಬಗ್ಗೆ ಕ್ಲೀನ್ ಮಾಡ್ಕೊಳ್ತಕ್ಕಂಥದ್ದು, ದರ್ಬೆ ಹಾಕಿಡ್ತಕ್ಕಂಥದ್ದು, ಉಪವಾಸ ಇರ್ತಕ್ಕಂಥದ್ದು, ಹೊರಗಡೆ ಓಡಾಡಬಾರ್ದು ಅನ್ನತಕ್ಕಂಥದ್ದು ಯಾವುದು ಸಹ ಇಲ್ಲ. ಮಹಾಸೂರ್ಯಗ್ರಹಣ ಭಾರತದಲ್ಲಿ ಅದ್ರದ್ದು ಇದು ಇಲ್ಲ, ಆಯ್ತಾ? ಆದರೆ ಪ್ರಭಾವ ಇದ್ದೇ ಇರುತ್ತೆ. ನಾನು ಈ ಪ್ರಭಾವ ಹೆಂಗಿದೆ ಅಂದರೆ, ಪ್ರಭಾವ ನಾನೇ ಇಲ್ಲ ಅಂದ್ರೂ ಇಲ್ಲ ಬೇಕು ಅಂತಾರೆ ಪ್ರಭಾವ. ಯಾಕೆ ಅಂತಂದ್ರೆ ನಿಮ್ಮ ರಾಶಿಗಿಂತ 10ನೇ ರಾಶಿಯಲ್ಲಿ ಗ್ರಹಣ ಆಗುತ್ತಾ ಇರೋದ್ರಿಂದ ಧನುರಾಶಿಯವರಿಗೆ ಅಕ್ಟೋಬರ್ 2ನೇ ತಾರೀಕು ಬುಧವಾರ ಸಂಭವಿಸುವಂತಹ ಮಹಾಲಯ ಅಮಾವಾಸ್ಯೆಗೆ ಮಹಾಸೂರ್ಯ ಗ್ರಹಣ ಶುಭ ಫಲ, ಒಳ್ಳೆಯ ಫಲವನ್ನ ಕೊಡಲಿದೆ. ನೀವು ಸೂರ್ಯನ ಆರಾಧನೆ ಮಾಡ್ಕೊಂಡು ಒಳ್ಳೆಯ ಫಲವನ್ನು ಪಡ್ಕೊಳ್ಬೇಕಷ್ಟೇನೆ, ಆಯ್ತಲ್ವಾ? ಸೊ ಅಂತಹ ಅದ್ಭುತವಾದಂತಹ ಅವಕಾಶ. ಪ್ರತಿಯೊಬ್ಬರು ಈ ವಿಡಿಯೋ ನೋಡ್ತಾ ಇರತಕ್ಕಂತಹ ಧನುರಾಶಿಯವರು ಓಂ ಸೂರ್ಯನಾರಾಯಣಾಯ ನಮಃ ಅಂತ ಕಮೆಂಟ್ ಮಾಡಿಬಿಡಿ. ಪ್ರತಿಯೊಬ್ಬರು ಸಹ ಬೇರೆ ಬೇರೆ ಏನು ಕಮೆಂಟ್ ಮಾಡಬೇಡಿ, ಇದೊಂದನ್ನೇ ಕಮೆಂಟ್ ಮಾಡಿ. ಖಂಡಿತವಾಗಿ ನಿಮ್ಗೆ ಒಳ್ಳೇದಾಗಲಿ, ಸೂರ್ಯನ ಅನುಗ್ರಹವಾಗಲಿ. ಹಾಗಾದರೆ ಈ ಸೂರ್ಯಗ್ರಹಣದ ಪ್ರಭಾವ ಇರುತ್ತೆ ಅಂತಂದ್ರೆ ಯಾವ ರೀತಿಯಲ್ಲಿ ಶುಭ ಪ್ರಭಾವ, ಯಾವ ವಿಚಾರಗಳಲ್ಲಿ ಶುಭ ಪ್ರಭಾವ ಇರಲಿದೆ ಅನ್ನುವಂಥದ್ದನ್ನು ಸಹ ಖಂಡಿತವಾಗಿ ನೋಡೋಣ ಬನ್ನಿ. ನೋಡಿ, ಭಾಗ್ಯಾಧಿಪತಿಯಾದಂತಹ ರವಿ ಕರ್ಮಸ್ಥಾನದಲ್ಲಿ ಗ್ರಸ್ತನಾಗುತ್ತಾ ಇದ್ದಾನೆ ಅಂತಂದ್ರೆ ಅದೃಷ್ಟ ತುಂಬಾ ಚೆನ್ನಾಗಿ ಕೆಲಸ ಮಾಡಿಬಿಡತ್ತೆ. ಭಾಗ್ಯೋದಯ ಕಾಲ. ಈ ಒಂದು ಮಹಾಸೂರ್ಯ ಗ್ರಹಣದಿಂದ ಧನುರಾಶಿಯವರ ಅದೃಷ್ಟವೇ ಬದಲಾಗಲಿದೆ. ಒಳ್ಳೆಯ ಅದೃಷ್ಟ ಕೈ ಹಿಡಿಯಲಿದೆ. ಭಾಗ್ಯವೇ ಬದಲಾಗುತ್ತೆ ಅನ್ನೋ ಥರ ತುಂಬ ಒಳ್ಳೆಯದಾಗತ್ತೆ ಅಂತ ಹೇಳಬೇಕು, ಆಯ್ತಲ್ವಾ? ಯಾವ ರೀತಿಯಲ್ಲಿ ಪಿತ್ರಾರ್ಜಿತ ಆಸ್ತಿ ವಿಚಾರದಲ್ಲಿ ಅನುಕೂಲವಾಗುತ್ತೆ. ನಿಮ್ಮ ಹಾಗೂ
ನಿಮ್ಮ ತಂದೆಯವರ ನಡುವೆ ಏನಾದರೂ ಮನಸ್ತಾಪ ಭಿನ್ನಾಭಿಪ್ರಾಯಗಳಿದ್ರೆ ಅದನ್ನು ಪರಿಹಾರ ಮಾಡ್ಕೊಳ್ಳೋಕೆ ಅನುಕೂಲವಾಗುತ್ತೆ. ತಂದೆಯವರಿಗೆ ಆರೋಗ್ಯ ಸರಿ ಇಲ್ಲ ಅಂದರೆ ಆರೋಗ್ಯ ಸರಿ ಮಾಡಿಕೊಳ್ಳುವ ವಿಚಾರದಲ್ಲಿ ಅನುಕೂಲವಾಗುತ್ತೆ. ಇನ್ನು ಇದೇ ಗ್ರಹಣದಿಂದಾಗಿ ನೋಡಿ, ಮಾಸ ಭವಿಷ್ಯಕ್ಕೆ ಮತ್ತೆ ಈ ನನ್ನ ಸೂರ್ಯಗ್ರಹಣದ ಫಲಾಫಲಗಳಲ್ಲಿ ವ್ಯತ್ಯಾಸ ಬರ್ಬೋದು ನಿಮಗೆ. ಯಾಕೆ ಅಂತಂದರೆ ಮಾಸ ಭವಿಷ್ಯ ಗ್ರಹಸ್ಥಳ ವ್ಯತ್ಯಾಸ ಆಗುತ್ತೆ, ಅಂದರೆ ಆ ಗ್ರಹಗಳ ಚಲನೆ ಬೇರೆ ಬೇರೆ ಗ್ರಹಗಳಿದಿರ್ತೇನೆ. ಬಟ್ ಈ ಗ್ರಹಣ ಆವತ್ತಿನ ದಿವಸದ ಗ್ರಹಣದ ಫಲವನ್ನು ನಿಮಗೆ ಹೇಳ್ತಾ ಇದ್ದೇನೆ ನಾನು, ನೆನ್ಪಿಟ್ಕೊಳ್ಳಿ. ಅವತ್ತಿನ ದಿವಸದ ಗ್ರಹಣದ ಫಲವನ್ನು ನಿಮಗೆ ಹೇಳ್ತಾ ಇದ್ದೇನೆ. ಶುಭ ಫಲ ಇದ್ದರೆ ಶುಭ ಫಲವೇ ಆಗ್ಬೇಕು ನಿಮಗೆ, ಅದು ಆ ವಿಚಾರಗಳಲ್ಲಿ ಶುಭ ಫಲವೇ ಆಗಬೇಕು. ನಂತರ ಮುಂದೆ ಕೆಟ್ಟದಾಗಿದ್ರೆ ಬೇರೆ ಬೇರೆ ಗ್ರಹಗಳಿಂದ ಅದು ಸ್ವಲ್ಪ ಪ್ರಶ್ನೆ ಬೇರೆ, ಬಟ್ ಸೂರ್ಯಗ್ರಹಣದಿಂದ ನಿಮಗೆ ಒಳ್ಳೆಯದೇ ಆಗಬೇಕು. ಆದ್ದರಿಂದ ಪಿತ್ರಾರ್ಜಿತ ಆಸ್ತಿ, ತಂದೆಯ ಆರೋಗ್ಯ, ತಂದೆ ಹಾಗೂ ನಿಮ್ಮ ನಡುವಿನ ಒಂದು ಬಾಂಧವ್ಯ, ನಿಮ್ಮ ಜೀವನದಲ್ಲಿ ಅದೃಷ್ಟ ಅನ್ನತಕ್ಕಂಥದ್ದು ತುಂಬ ಚೆನ್ನಾಗಿ ಕೂಡಿ ಬರತಕ್ಕಂಥದ್ದು ಈ ಒಂದು ಸೂರ್ಯಗ್ರಹಣದ ಶುಭ ಫಲಗಳಲ್ಲೇ ಬರುತ್ತೆ. ಅಷ್ಟೇನಾ, ಇನ್ನೂ ಇದೆ. ನಿರುದ್ಯೋಗಿ ಧನುರ್ರಾಶಿಯವರಿಗೆ ಉದ್ಯೋಗ ಕೊಡ್ತಕ್ಕಂಥ ಒಂದು ಶುಭಯೋಗ ಫಲ ಈ ಒಂದು ಸೂರ್ಯಗ್ರಹಣದ ನಿಮಗೆ ಸಿಗಲಿದೆ, ತುಂಬ ಅನುಕೂಲವಾಗಲಿದೆ. ಆಯ್ತಲ್ವಾ? ಸೂರ್ಯಗ್ರಹಣದಿಂದಾಗಿ ಸೂರ್ಯಗ್ರಹಣದ ಶುಭ ಫಲ ಧನುರ್ರಾಶಿಯವರಿಗೆ, ನಿರುದ್ಯೋಗಿ ಧನುರ್ರಾಶಿಯವರಿಗೆ ಉದ್ಯೋಗ ಸಿಗುತ್ತೆ. ಆಲ್ರೆಡಿ ಉದ್ಯೋಗದಲ್ಲಿರ್ತಕ್ಕಂಥ ಧನುರ್ರಾಶಿಯವರಿಗೆ ಮಾಡ್ತಾ ಇರತಕ್ಕಂಥ ಉದ್ಯೋಗದಲ್ಲಿ ಅಭಿವೃದ್ಧಿಯನ್ನ, ಅದೃಷ್ಟವನ್ನ, ಪ್ರಮೋಷನ್ನ, ಸ್ಯಾಲ್ರಿ ಹೈಕನ್ನ ಎಲ್ಲ ಕೊಡಬೇಕಾಗ್ತದೆ. ಕಾರಕೋ ಭಾವನಾಶಾಯ ಅನ್ನುವಂಥ ಒಂದು ವಾಕ್ಯ ಅಲ್ಲಿ ಅಪ್ಲೈ ಆದರೂ ಸಹ ಹೈಯರ್ ಆಸ್ಟ್ರಾಲಜಿಲಿ ಬರುತ್ತದು. ಬಟ್ ಆದರೂ ಸಹ ಸೂರ್ಯಗ್ರಹಣ ಶುಭ ಫಲ ಇರೋದ್ರಿಂದ ನಿಮಗೆ ಈ ವಿಚಾರಗಳಲ್ಲಿ ಶುಭ ಫಲ ಕೊಡಲೇಬೇಕು. ಸೂರ್ಯನ ಆರಾಧನೆ ಮಾಡ್ಕೊಂಡ್ರೆ ಇದೆಲ್ಲ ಒಳ್ಳೇದಾಗ್ಬಿಡುತ್ತೆ, ನಿಮ್ಗೆ ಆಟೋಮೆಟಿಕಲ್ಲಿ ಒಳ್ಳೇದಾಗ್ಬಿಡುತ್ತೆ. ಇನ್ನು ವಿವಾಹಿತ ಧನುರ್ರಾಶಿಯ ಸ್ತ್ರೀಯರಿಗೆ ತವರು ಮನೆಯಿಂದ ತುಂಬ ಅನುಕೂಲ ಇದೆ. ಧನುರ್ರಾಶಿಯ ಗಂಡಸರಿರಲಿ ಹೆಂಗಸರಿರಲಿ ತಾಯಿಯ ವಿಚಾರವಾಗಿ, ತಾಯಿಗೆ ಹುಷಾರಿಲ್ಲ ಅಂದರೆ ಹುಷಾರಾಗುತ್ತೆ. ತಾಯಿ ಜೊತೆಗೆ ಮನಸ್ತಾಪಗಳು ಮಾಡ್ಕೊಂಡ್ರೆ ಸರಿ ಮಾಡ್ಕೊಳ್ಬಹುದು. ತಾಯಿಯವ್ರನ್ನ ಚೆನ್ನಾಗಿ ನೋಡ್ಕೊಳ್ಳಿ ನೀವು. ನಮಾತಃ ಪರದ ಇವತ್ತಂ, ತಾಯಿಗಿನ ದೊಡ್ಡ ದೇವರಿಲ್ಲ. ಸೊ ಫಸ್ಟ್ ತಾಯಿಗೆ ಆರೈಕೆ ಮಾಡಬೇಕು ನೀವು, ಅದಾಗುತ್ತೆ ನಿಮಗೆ ತುಂಬ ಚೆನ್ನಾಗಾಗತ್ತೆ, ಒಳ್ಳೇದಾಗತ್ತೆ. ತಾಯಿಯವರ ಆಶೀರ್ವಾದ ತುಂಬ ಚೆನ್ನಾಗಿ ಸಿಗುತ್ತೆ. ನಿಮ್ಮ ತಾಯಿಯ ಆಶೀರ್ವಾದ, ಮನಸ್ತಾಪಗಳಿದ್ರೆಲ್ಲ ಸೈಡ್ ತಳ್ಳುಬಿಡಿದಲ್ಲ, ಹೋಗಿ ತಾಯಿಯ ಕಾಲಿಗೆ ನಮಸ್ಕಾರ ಮಾಡ್ಕೊಳ್ಳಿ, ಅನುಕೂಲವಾಗುತ್ತೆ. ವಿದ್ಯಾರ್ಥಿಗಳಿಗೆ, ಧನುರ್ರಾಶಿಯ ವಿದ್ಯಾರ್ಥಿಗಳಿಗೆ ವಿದ್ಯೆಯಲ್ಲಿ ತುಂಬ ಅನುಕೂಲ ಮಾಡಿಕೊಡುತ್ತೆ ಈ ಒಂದು ಗ್ರಹಣ. ಫೀಸ್ಗಳು ಕಟ್ಟಿಲ್ಲ, ಫೀಸ್ ಲೋನ್ ಸ್ಯಾಂಕ್ಷನ್ ಆಗಿದ್ರೆ, ಎಜುಕೇಷನ್ ಲೋನ್ ಸ್ಯಾಂಕ್ಷನ್ ಆಗಿದ್ರೆ ಫೀಸ್ಗಳು ಕಟ್ಕೊಂತಿದ್ದೆ, ಯಾರ ಹೆಲ್ಪ್ ಮಾಡಿದರೆ ಫೀಸ್ ಕಟ್ಕೊಂತಿದ್ದೆ ಅಂತ ಕಷ್ಟಪಡ್ತಾ ಇದ್ದರೆ ಫೀಸ್ಗಳು ಕೂಡ ಕಟ್ಕೊಳ್ಳಿಕ್ಕೆ ಅನುಕೂಲ ಆಗೋ ರೀತಿಯಲ್ಲಿ ವಿದ್ಯಾರ್ಥಿಗಳಿಗಾಗತ್ತೆ. ಈ ಒಂದು ಗ್ರಹಣ ಅದೃಷ್ಟ ನಿಮಗೆ ಕೆಲಸ ಮಾಡುತ್ತೆ, ಅದು ಖಂಡಿತವಾಗಿ. ನಿಮಗೆ ಆರೋಗ್ಯ ಸರಿ ಇಲ್ಲ ಧನುರ್ರಾಶಿಯವರು ನೀವು ಅಂದರೆ ನಿಮ್ಮ ಆರೋಗ್ಯವನ್ನು ಸಹ ಈ ಒಂದು ಗ್ರಹಣ ಸರಿ ಮಾಡಿಕೊಡಲಿದೆ. ಎಷ್ಟೆಲ್ಲ ಶುಭವಿದೆ ನಿಮಗೆ ಈ ಗ್ರಹಣದಲ್ಲಿ, ತುಂಬ ಅನುಕೂಲತೆಗಳಿದೆ. ನಿಮ್ಮ ವಿವಾಹದ ವಿಚಾರದಲ್ಲಿ ಗ್ರಹಣ ಸಪೋರ್ಟ್ ಮಾಡುತ್ತೆ. ಅವಿವಾಹಿತ ಧನುರ್ರಾಶಿಯವರಿಗೆ ವಿವಾಹವಾಗುವ ವಿಚಾರದಲ್ಲಿ, ವಿವಾಹಿತ ಧನುರ್ರಾಶಿಯವರಿಗೆ ಅನ್ಯೋನ್ಯ ಸುಖ ದಾಂಪತ್ಯ ಜೀವನ ಸಿಗುವ ವಿಚಾರದಲ್ಲೆಲ್ಲ ಈ ಒಂದು ಗ್ರಹಣ ಅನುಕೂಲ ಮಾಡಿಕೊಡುತ್ತೆ. ಇಷ್ಟೆಲ್ಲ ಅನುಕೂಲ ಮಾಡಿಕೊಡುವ ಗ್ರಹಣ ಹಾಗೆ ಸುಮ್ಮನೆ ಅನುಕೂಲ ಮಾಡಿಕೊಟ್ಬಿಡುತ್ತಾ ಅಂದರೆ ಇಲ್ಲ. ಇದನ್ನ ನೀವು ಆಚರಣೆ ಅಂದರೆ ಸೂರ್ಯನ ಆರಾಧನೆ ಮಾಡಿಕೊಳ್ಬೇಕು. ನಾನು ನಿಮಗೆ ಸಿಂಪಲ್ ಪರಿಹಾರ, ವಿಶೇಷ ಪರಿಹಾರ ಎರಡೂ ಹೇಳ್ತೇನೆ. ನೀವು ಬಹಳ ಪ್ರಮುಖವಾಗಿ ಪರಿಹಾರಗಳನ್ನು ಮಾಡಿಕೊಂಡಾಗ, ಸೂರ್ಯನ ಆರಾಧನೆ ಮಾಡಿಕೊಂಡಾಗ ನಿಮಗೆ ಇದು ಕೆಲಸ ಮಾಡುತ್ತೆ, ಚೆನ್ನಾಗಿ ಕೆಲಸ ಮಾಡುತ್ತೆ. ಏನದು ಸಿಂಪಲ್ ಪರಿಹಾರಗಳು ಅಂತಂದರೆ, ಬಹಳ ಪ್ರಮುಖವಾಗಿ ಅವತ್ತಿನ ದಿವಸ ನೀವು ಬೆಳಗ್ಗೆ ಏನು ಮಾಡಬೇಕು ಅಂದರೆ, ಅಕ್ಟೋಬರ್ 2ನೇ ತಾರೀಕು ಬೆಳಗ್ಗೆ ಎದ್ದು ಸ್ನಾನ ಮಾಡ್ಕೊಂಡು ಮನೆ ಹತ್ತಿರದಿರುವ ವಿಷ್ಣು ಸಂಬಂಧಿತ ದೇವಸ್ಥಾನ, ರಾಮ, ಕೃಷ್ಣ, ನರಸಿಂಹ, ವೆಂಕಟೇಶ್ವರ, ರಂಗನಾಥ ಯಾವುದಾದ್ರೂ ಪರವಾಗಿಲ್ಲ, ಕೃಷ್ಣನ ದೇವಸ್ಥಾನಕ್ಕೆ ಬೆಳಗ್ಗೆ ಹೋಗ್ಬಿಟ್ಟು ತುಳಸಿಯಲ್ಲಿ ಸ್ವಾಮಿಗೆ ಅರ್ಚನೆ ಮಾಡಿಸಿ. ಓಕೆನಾ? ದೇವರ ಮುಂದೆ ಕೂತ್ಕೊಂಡು ವಿಷ್ಣು ಸಹಸ್ರನಾಮವನ್ನು ಓದ್ಕೊಳ್ಳಿ, ಆದಿತ್ಯರಿಗೆ ಸ್ತೋತ್ರ ಓದ್ಕೊಳ್ಳಿ, ಕೇತು ಅಷ್ಟೋತ್ರ ಓದ್ಕೊಳ್ಳಿ, ರವಿಗ್ರಹದ ಅಷ್ಟೋತ್ರ ಓದ್ಕೊಳ್ಳಿ. 10 ತುಪ್ಪದ ದೀಪ, 10 ಹಣತೆ, ಮಣ್ಣಿನ ಹಣತೆ ಒಂದು 10 ಎತ್ಕೊಂಡೋಗಿ, ಬತ್ತಿ ತುಪ್ಪ ಎಲ್ಲ ತಗೊಂಡೋಗಿ ಒಂದು 10 ತುಪ್ಪದ ದೀಪವನ್ನು ಹಚ್ಚಿ ಬನ್ನಿ. ಆ ನವಗ್ರಹಗಳ ಮುಂದಿನಾರು ಹಚ್ಚಿ, ಅಥವಾ ಸ್ವಾಮಿಯ ಮುಂದಿನ ಎಲ್ಲ ಅವಕಾಶ ಕೊಡ್ತಾರೋ ದೇವಸ್ಥಾನದಲ್ಲಿ ಅಲ್ಲಿ ಹಚ್ಚಿ. ಹಾಗೂ ಹುರುಳಿ ಹಾಗೂ ಗೋಧಿ ಇದನ್ನು ದಾನ ಮಾಡಿ, ಖಂಡಿತವಾಗಿ ಅನುಕೂಲ ಆಗುತ್ತೆ. ಇಲ್ಲ ಗುರುಗಳೇ, ಇನ್ನೂ ವಿಶೇಷ ಪವರ್ಫುಲ್ ಆಗಿ ಹೇಳಿ, ನೀವು ತುಂಬ ದೊಡ್ಡ ನನಗೆ ತುಂಬ ಅವಶ್ಯಕತೆ ಇರತಕ್ಕಂಥ ಶುಭಫಲಗಳನ್ನ ಹೇಳಿದ್ದೀರಾ, ಅದಷ್ಟು ಶುಭಫಲ ನನಗೆ ಆಗಲೇಬೇಕು, ಯಾವುದೂ ಮಿಸ್ ಆಗಬಾರ್ದು, ಯಾವುದೂ ಗುರಿ ತಪ್ಪಬಾರ್ದು, ಯಾವುದೂ ಮಿಸ್ ಆಗಬಾರ್ದು, ನನಗೆ ಬೇಕೇ ಬೇಕದು. ಒಂದು ಪವರ್ಫುಲ್ ಆದ ಪರಿಹಾರ ಹೇಳಿ ಅಂದರೆ, ಆ ವಿಶೇಷ ಪವರ್ಫುಲ್ ಪರಿಹಾರ ಏನಪ್ಪ ಅಂತಂದರೆ ಬಹಳ ಗಮನಿಸಬೇಕಾಗಿರ್ತಕ್ಕಂಥ ಪರಿಹಾರವಾಗಿರುತ್ತೆ. ಯಾಕೆ ಅಂದರೆ ಅವತ್ತಿನ ದಿವಸ ಮಹಾಲಯ ಅಮಾವಾಸ್ಯೆ. ನೋಡಿ, ಮಹಾಲಯ ಅಮಾವಾಸ್ಯೆಯನ್ನು ಸರ್ವಪಿತೃಗಳ ಅಮಾವಾಸ್ಯೆ ಅಂತಲೂ ಸಹ ಕರೀತಾರೆ. ವಿಶೇಷ ಪರಿಹಾರ ಅವತ್ತಿನ ದಿವಸವನ್ನು ಸಹ ಗಣನೆ ತೆಗೆದುಕೊಳ್ಳಬೇಕಾಗತ್ತೆ ನಾವು. ಅದಕ್ಕೆ ದಾನಕ್ಕೆ ಬಹಳ ಪ್ರಮುಖ. ಪ್ರತಿಯೊಬ್ಬರೂ ಸಹ ಅವತ್ತಿನ ದಿವಸ ಗೋಧಿ ಹಾಗೂ ಹುರುಳಿಯನ್ನು ಕಡ್ಡಾಯವಾಗಿ ದಾನ ಮಾಡಿ.
ಅಷ್ಟಲ್ಲದೆ ಬಹಳ ಪ್ರಮುಖವಾದ ವಿಶೇಷ ಪರಿಹಾರ ನಿಮಗೋಸ್ಕರ ನಾವು ಮಾಡ್ತಾ ಇರತಕ್ಕಂಥದ್ದು ನಮ್ಮ ಯಾಗಶಾಲೆಯಲ್ಲಿ ಮಹಾಸೂರ್ಯಗ್ರಹಣ ಶಾಂತಿ ಹೋಮವನ್ನು ಮಾಡ್ತಾ ಇದ್ದೇವೆ. ಸೂರ್ಯಗ್ರಹಣದ ದಿವಸ ಮಹಾಸೂರ್ಯಗ್ರಹಣ ಶಾಂತಿ ಹೋಮವನ್ನು ಯಾಕೆ ನೋಡಿ, ಮಹಾಲಯ ಅಮಾವಾಸ್ಯೆಗೆ ಮಹಾಸೂರ್ಯಗ್ರಹಣ, ಅವತ್ತಿನ ದಿವಸ ಸೂರ್ಯಗ್ರಹಣ ಶಾಂತಿ ಹೋಮ. ಯಾಕಂದರೆ ಅವತ್ತಿನ ದಿವಸ ಚತುರ್ಗ್ರಹ ಕೂಟ, ರವಿಗ್ರಹ, ಆಮೇಲೆ ಬುಧಗ್ರಹ, ಕೇತುಗ್ರಹ, ಚಂದ್ರಗ್ರಹ, 4 ಗ್ರಹಗಳು ಚತುರ್ಗ್ರಹ ಯೋಗಕೂಟ. ಅದರಲ್ಲಿ 3 ಗ್ರಹಗಳಿಂದಾಗಿ ಸೂರ್ಯಗ್ರಹಣ. ಆ ಸೂರ್ಯಗ್ರಹಣ ಮಹಾಲಯ ಅಮಾವಾಸ್ಯೆಗೆ ದಿವಸ ಬಂದಿರತಕ್ಕಂಥದ್ರಿಂದ ನಾವು ಸೂರ್ಯಗ್ರಹಣ ಶಾಂತಿ ಹೋಮವನ್ನು ಕಡ್ಡಾಯವಾಗಿ ಆಚರಣೆ ಮಾಡಬೇಕಾಗ್ತದೆ. ನಮ್ಮ ಯಾಗಶಾಲೆಯಲ್ಲಿ ಮಹಾಸೂರ್ಯಗ್ರಹಣ ಶಾಂತಿ ಹೋಮವನ್ನು ಮಾಡಿ ಪ್ರತಿಯೊಬ್ಬರಿಗೂ ಸಹ ಈ ಒರಿಜಿನಲ್ ಮಾಣಿಕ್ಯ ರತ್ನ ರೂಬಿ, ಒರಿಜಿನಲ್ ರೂಬಿ, ಉಪರತ್ನ ಅಲ್ಲ, ಒರಿಜಿನಲ್ ರೂಬಿಯನ್ನೇ ನಾವು ಉಂಗುರವನ್ನಾಗಿ ಮಾಡಿ ಪ್ರತಿಯೊಬ್ಬರಿಗೂ ಕೊಡ್ತಾ ಇದ್ದೇವೆ. ಹೀಗೆ ನಿಮ್ಮ ಉಂಗುರದ ಬೆರಳಲ್ಲಿ ಇದನ್ನು ಧಾರಣೆ ಮಾಡಿಕೊಳ್ಳಬಹುದು. ಪ್ರತಿಯೊಬ್ಬರು ಸಹ ನಿಮಗೆ ಅನುಕೂಲ ಯಾವ ಬೆರಳಲ್ಲಿ ಅದು ಸೈಜ್ ಆಗ್ತದೆಯೋ ಆ ಬೆರಳಿನಲ್ಲಿ ಇದನ್ನು ಧಾರಣೆ ಮಾಡ್ಕೊಳ್ಳಿ. ಉಂಗುರದ ಬೆರಳಿಗೆ ಹಾಕ್ಕೋಬೇಕು ಅಂತಿಲ್ಲ. ಬಟ್ ಸೂರ್ಯಗ್ರಹಣದ ದುಷ್ಪ್ರಭಾವ ಪರಿಹಾರವಾಗಬೇಕು, ಶುಭ ಫಲ ಎಲ್ಲ ಸಿಗಬೇಕು ಅನ್ನುವ ಕಾರಣಕ್ಕೋಸ್ಕರ ಈ ಒಂದು ವಿಶೇಷವಾದಂತಹ ಸೂರ್ಯನ ರತ್ನವಾದಂತಹ ಮಾಣಿಕ್ಯ ಒರಿಜಿನಲ್ ರತ್ನವನ್ನು ಈ ಥರ ಸುಂದರವಾದಂತಹ ಉಂಗುರವನ್ನಾಗಿ ಮಾಡಿಸಿದ್ದೇವೆ. ಅದನ್ನು ಮಹಾಲಯ ಅಮಾವಾಸ್ಯೆ ಮಹಾಸೂರ್ಯಗ್ರಹಣದ ದಿವಸ ಮಹಾಸೂರ್ಯಗ್ರಹಣ ಶಾಂತಿ ಹೋಮದಲ್ಲಿ ಈ ಒಂದು ಮಾಣಿಕ್ಯ ರತ್ನವನ್ನು, ಸೂರ್ಯನ ರತ್ನವನ್ನು ಇಟ್ಟು ಸೂರ್ಯಗ್ರಹಣ ಶಾಂತಿಯಲ್ಲಿ ಅಭಿಮಂತ್ರಣ ಮಾಡ್ತೇವೆ. ಅಷ್ಟೇ ಅಲ್ಲ, ಇನ್ನೂ ಇದೆ. ನಾವು ಅವತ್ತಿನ ದಿವಸ ಮಹಾಚಂಡಿಕಾ ಯಾಗವನ್ನು ಮಾಡ್ತಾ ಇದ್ದೇವೆ. ಮಹಾಕಾಳಿ, ಮಹಾಲಕ್ಷ್ಮಿ, ಮಹಾಸರಸ್ವತಿ ಸ್ವರೂಪಿಣಿ ತ್ರಿಗುಣಾಂಬಿಕಾ ಶ್ರೀ ದುರ್ಗಾ ಪರಮೇಶ್ವರಿ ಮಹಾಚಂಡಿಕಾ ಯಾಗ ಮಾಡಿಸೋ ಯೋಗ ಫಲ ಎಷ್ಟು ಜನಕ್ಕಿರುತ್ತೆ ನೀವು ಅನ್ಕೊಂಡ್ರೂ ಸಹ ಯೋಗ ಇರಬೇಕು ಅದಕ್ಕೆ. ಸೊ ಆದ್ದರಿಂದ ದಯವಿಟ್ಟು ನೀವು ಪ್ರತಿಯೊಬ್ಬರೂ ಸಹ ಇನ್ನೇನನ್ನೂ ಯೋಚನೆ ಮಾಡಬೇಡಿ. ವರ್ಷಕ್ಕೆ ಒಂದೇ ಸಲ ನಾವು ಮಹಾಚಂಡಿಕಾ ಯಾಗವನ್ನು ಮಾಡೋದು. ನವರಾತ್ರಿಯ ಆರಂಭದ ಕಾಲ, ಸೂರ್ಯಗ್ರಹಣ ಬೇರೆ. ಸೂರ್ಯಗ್ರಹಣದ ದಿವಸ ನವರಾತ್ರಿಯ ಆರಂಭ, ಮರುದಿನ ಬೆಳಗ್ಗೆಯಿಂದ ನವರಾತ್ರಿಯೇ ಮಹಾಲಯ ಆ ಒಂದು ಅದ್ಭುತವಾದಂಥ ಪವರ್. ಮಹಾಕಾಳಿ, ಮಹಾಲಕ್ಷ್ಮಿ, ಮಹಾಸರಸ್ವತಿ ಸ್ವರೂಪಿಣಿ ತ್ರಿಗುಣಾಂಬಿಕಾ ಶ್ರೀ ದುರ್ಗಾ ಪರಮೇಶ್ವರಿ ಚಂಡಿಕಾ ಮಹಾಯಾಗ, 13 ಅಧ್ಯಾಯಗಳ ಒಂದು ವಿಶೇಷವಾದ ಚಂಡಿಕಾ ಯಾಗವನ್ನೇ ಮಾಡಿ ಆ ಚಂಡಿಕಾ ಯಾಗದಲ್ಲಿ ಸಹ ಈ ಒಂದು ಒರಿಜಿನಲ್ ಮಾಣಿಕ್ಯ ರೂಬಿ ರತ್ನವನ್ನು, ಉಂಗುರವನ್ನು ಅದರಲ್ಲಿ ಎನರ್ಜೈಸ್ ಮಾಡ್ತೇವೆ. ಲೈವಲ್ಲಿ ನಿಮ್ಮ ಹೆಸರು ಸಂಕಲ್ಪ ಆಗುತ್ತೆ. ಬೆಳಗ್ಗೆ ಖುದ್ದು ನಾನೇ ಅಕ್ಟೋಬರ್ 2ನೇ ತಾರೀಕು ಬೆಳಗ್ಗೆ ಖುದ್ದು ನಾನೇ ಕೂತ್ಕೊಂಡು ಬೆಳಗ್ಗೆ 6 ಗಂಟೆಯಿಂದ 6:30 ಒಳಗೆ ನಿಮ್ಮ ಹೆಸರು ಸಂಕಲ್ಪ ಸೇವೆ ಆರಂಭ ಮಾಡಿಬಿಡ್ತೇನೆ. ಬೆಳಗ್ಗೆ ಲೈವಲ್ಲಿ ನಿಮ್ಮ ಹೆಸರು ಸಂಕಲ್ಪ ಆಗುತ್ತೆ. ಎಲ್ಲ ಹೋಮಗಳನ್ನು ಲೈವ್ ನೋಡ್ತೀರಾ. ಯಾವ್ಯಾವ ಹೋಮಗಳು? ಮಹಾಸೂರ್ಯಗ್ರಹಣ ಶಾಂತಿ ಹೋಮ, ಮಹಾಚಂಡಿಕಾ ಯಾಗ, ಅವಿವಾಹಿತರಿಗೆ ವಿವಾಹ ಸಿದ್ಧಿಯಾಗಬೇಕು, ವಿವಾಹಿತರಿಗೆ ಅನ್ಯೋನ್ಯ ಸುಖ ದಾಂಪತ್ಯ ಜೀವನ, ಗ್ರಹಣ ದುಷ್ಪ್ರಭಾವದಿಂದ ಮದುವೆ ಸಮಸ್ಯೆ ಆಗಬಾರದು, ದಾಂಪತ್ಯ ಸಮಸ್ಯೆ ಆಗಬಾರದು ಅಂತ ಸ್ವಯಂವರ ಪಾರ್ವತಿ ಹೋಮ. ಇನ್ನು ಗುರುಶಾಂತಿ, ಗುರುಬಲ ಇಲ್ದವರಿಗೆ ಗುರುಬಲ ಸಿಗಬೇಕು ಅಂತ ಗುರುಶಾಂತಿ ಹೋಮ. ಯಾಕೆಂದ್ರೆ ಗ್ರಹಣದ ದಿವಸ ಮಾಡುವಂತಹ ಹೋಮಗಳಿಗೆ 10 ಪಟ್ಟು 100 ಪಟ್ಟಷ್ಟು ಫಲ ಸಿಗುತ್ತೆ. ಆದ್ರಿಂದ ಗುರುಶಾಂತಿ ಹೋಮ, ಶನಿ ದೋಷಗಳ ಪರಿಹಾರಕ್ಕೆ ಶನಿ ಶಾಂತಿ ಹೋಮ, ಮಹಾನವಗ್ರಹ ಶಾಂತಿ ಹೋಮಗಳನ್ನೆಲ್ಲ ಅವತ್ತಿನ ದಿವಸ ಮಾಡ್ತಾ ಇದ್ದೇವೆ. ಅಕ್ಟೋಬರ್ 2ನೇ ತಾರೀಕು ಮಹಾಲಯ ಅಮಾವಾಸ್ಯೆಯ ದಿವಸ ಬಹಳ ಪವರ್ಫುಲ್ ಆಗಿರತಕ್ಕಂತಹ ದಿವಸ ಮಹಾಚಂಡಿಕಾ ಯಾಗ, ಮಹಾಸೂರ್ಯಗ್ರಹಣ ಹಾಗೂ ವಿಶೇಷವಾದಂತಹ ಒರಿಜಿನಲ್ ರೂಬಿ ರತ್ನ ಪ್ರತಿಯೊಬ್ಬರೂ ಧಾರಣೆ ಮಾಡ್ಕೊಳ್ಬಹುದು. ಆಯ್ತಾ? ಕನಿಷ್ಠ ಪಕ್ಷ ನೀವು ಇದನ್ನ ಯಾವ ಬೆರಳಿಗಾಗುತ್ತೋ ಆ ಬೆರಳಲ್ಲಿ ಧಾರಣೆ ಮಾಡ್ಕೊಳ್ಳಿ. ನೀವು ಇನ್ನು ಕೆಲವರು ಧಾರಣೆ ಮಾಡ್ಕೊಳಕ್ ಆಗದೆ ಇರತಕ್ಕಂಥ ಬೇರೆ ಬೇರೆ ಕಾರಣಗಳಿಂದ ನಾವು ಧಾರಣೆ ಮಾಡ್ಕೊಳಕ್ ಆಗಲ್ಲ ಅನ್ನತಕ್ಕಂಥವ್ರು ಪಾಕೆಟ್ ಅಲ್ಲೋ ನಿಮ್ಮ ಜೊತೆಗೆ ಇದನ್ನ ಇಟ್ಕೊಂಡಿರಿ. ಯಾಕೆಂದ್ರೆ ಸೂರ್ಯಗ್ರಹಣದ ದುಷ್ಪ್ರಭಾವಗಳು ಪರಿಹಾರವಾಗಲಿ. ನಿಮಗೆ ಅಶುಭ ಫಲ ಇದ್ರೆ ಅದು ನಿವಾರಣೆ ಆಗಬೇಕು, ಶುಭ ಫಲ ಇದ್ರೆ ಅದು ಸಿಗಬೇಕು. ಮಿಶ್ರ ವಿಚಿತ್ರ ಫಲಗಳಿದ್ದವರಿಗೆ ಅಶುಭ ನಿವಾರಣೆಯಾಗಿ ಶುಭ ಮಾತ್ರ ಬೇಗ ಸಿಗಬೇಕು. ಸೊ ಇದವು ಬಹಳ ಇಂಪಾರ್ಟೆಂಟ್, ಬಹಳ ಪ್ರಮುಖ, ಬಹಳ ಪವರ್ಫುಲ್. ನಿಮಗೆ ಸಿಂಪಲ್ ಪರಿಹಾರಗಳಂತಲ್ಲ, ಇದು ವಿಶೇಷ ಪರಿಹಾರ. ಮಹಾಚಂಡಿಕಾ ಯಾಗ, ದುರ್ಗತಿ ನಾಶಿನಿ. ಯಾವುದೇ ರೀತಿಯಾದಂತಹ ಕಷ್ಟಗಳಿದ್ರೂ ಸಹ ದುರ್ಗಾದೇವಿ ನಿವಾರಣೆ ಮಾಡ್ತಾಳೆ. ಕಷ್ಟ ಕೋಟೆಗಳನ್ನೇ ನಿವಾರಣೆ ಮಾಡ್ತಾಳಂತೆ. ಸೊ ಆದ್ರಿಂದ ಈ ದುರ್ಗಾ ಅಂದ್ರೆ ಕೋಟೆ ಅಂತ, ಚಿತ್ರ ದುರ್ಗ, ಹೊಸ ದುರ್ಗ ಅಂತ ಬರ್ತದೆ. ದುರ್ಗ ಅಂದ್ರೆ ಕೋಟೆ ಅಂತ.
ಕಷ್ಟಕೋಟೆಗಳನ್ನೇ ಛಿದ್ರ ಮಾಡುವಂತಹ ದುರ್ಗಾದೇವಿ, ದುರ್ಗಾ ದುರ್ಗತಿ ನಾಶಿನಿ. ಮಾಟಮಂತ್ರ ದೋಷಗಳಿದ್ದರೆ ಪರಿಹಾರ, ಆರೋಗ್ಯ ಬಾಧೆಗಳಿದ್ದರೆ ಪರಿಹಾರ, ಶತ್ರು ಬಾಧೆಗಳಿದ್ದರೆ ಪರಿಹಾರ, ಕೋರ್ಟು ಕಚೇರಿ ಇದ್ದರೆ ಪರಿಹಾರ, ವಿವಾಹದ ವಿಚಾರಗಳಲ್ಲಿ ಪರಿಹಾರ, ಸಂತಾನದ ವಿಚಾರಗಳಲ್ಲಿ ಪರಿಹಾರ. ಏನು ಕೊಡಲ್ಲ ತಾಯಿ ಜಗಜ್ಜನನಿ. ಆ ಬ್ರಹ್ಮ ಕೀಟ ಜನನಿ ವಿಷ್ಣು ಮಾಯಾ ವಿಲಾಸಿನಿ. ಎಲ್ಲ ಪಿಪೀಲಿಕಾದ ಇರುವೆಯಿಂದ ಬ್ರಹ್ಮ ಪರ್ಯಂತ ಎಲ್ಲದಕ್ಕೂ ಜನನಿ ಜಗಜ್ಜನನಿ. ಹೌದು, ಅಂಥ ಅಮ್ಮನವರ ಜಗಜ್ಜನನಿಯನ್ನ ನೀವು ಏನು ಕೇಳಿದ್ರು ಕೊಡ್ತಾಳೆ ತಾಯಿ. ಆ ಜಗಜ್ಜನನಿ ನಿಮ್ಮ ಎಲ್ಲ ಕಷ್ಟಗಳನ್ನು ಪರಿಹಾರ ಮಾಡಲಿ. ಇಡೀ ಚಂಡಿಕಾ ಯಾಗ ನಿಮಗೆ ಲೈವ್ ಇರುತ್ತೆ. ಅವತ್ತು ದಿವಸ ಅಕ್ಟೋಬರ್ 2ನೇ ತಾರೀಕು ಲೈವ್ ಇರುತ್ತೆ ಚಂಡಿಕಾ ಹೋಮ. ನಿಮ್ಮ ಹೆಸರು ಲೈವಲ್ಲಿ ಸಂಕಲ್ಪ ಆಗುತ್ತೆ. ಸೂರ್ಯಗ್ರಹಣ ಶಾಂತಿ ಲೈವಲ್ಲಿ ನೋಡ್ತೀರಾ, ಗುರು ಶಾಂತಿ, ಶನಿ ಶಾಂತಿ, ಸ್ವಯಂವರ, ಪಾರ್ವತಿ ಹೋಮ, ನವಗ್ರಹ ಶಾಂತಿ ಹೋಮ ಎಲ್ಲ ಲೈವಲ್ಲಿ ಇರುತ್ತೆ. ದಯವಿಟ್ಟು ಸಂಕಲ್ಪ ಸೇವೆಗೆ ಹೆಸರು ಕೊಟ್ಕೊಳ್ಳಿ. ಸ್ಕ್ರೀನ್ ಮೇಲೆ ಕಾಣಿಸ್ತಾ ಇರ್ತಕ್ಕಂಥ ನಂಬರ್ಗೆ ನಿಮ್ಮ ಹೆಸರು, ಗೋತ್ರ ಗೊತ್ತಿದ್ರೆ ಗೋತ್ರ, ನಕ್ಷತ್ರ ಗೊತ್ತಿದ್ರೆ ನಕ್ಷತ್ರ, ನಿಮ್ಮ ರಾಶಿ ಹಾಗೂ ನಿಮ್ಮ ವಿಳಾಸ ಸ್ಕ್ರೀನ್ ಮೇಲೆ ಕಾಣ್ತಾ ಇರ್ತಕ್ಕಂಥ ನಂಬರ್ಗೆ ದಯವಿಟ್ಟು ಬೇಗ ವಾಟ್ಸಪ್ ಮಾಡ್ಕೊಳ್ಳಿ. ಲೈವಲ್ಲಿ ನಿಮ್ಮ ಹೆಸರು ಸಂಕಲ್ಪ ಆಗುತ್ತೆ. ಎಲ್ಲ ಹೋಮ ಲೈವ್ ನೋಡ್ತೀರಾ. ಪ್ರತಿಯೊಬ್ಬರು ಸಂಕಲ್ಪ ಸೇವೆಗೆ ಒಂದು ವಿಶೇಷವಾದಂಥ ಈ ಉಂಗುರವನ್ನ ಪ್ರತಿಯೊಬ್ಬರಿಗೂ ಕೊಡ್ತಾ ಇದ್ದೇವೆ. ಒರಿಜಿನಲ್ ಮಾಣಿಕ್ಯ ರತ್ನ ಪ್ರತಿಯೊಬ್ಬರಿಗೂ ಸಹ ಕೊಡ್ತಾ ಇದ್ದೇವೆ. ದಯವಿಟ್ಟು ಸಂಕಲ್ಪ ಸೇವೆಗೆ ನಿಮ್ಮ ಹೆಸರು ಕೊಟ್ಕೊಳ್ಳಿ. ಯಾವುದೇ ರೀತಿಯಾಗಿರತಕ್ಕಂಥ ಸಮಸ್ಯೆಗಳಿದ್ರೂ ಪರಿಹಾರವಾಗಲಿ. ಎಲ್ಲ ಹೋಮಗಳ ಭಸ್ಮ, ಕುಂಕುಮಾರ್ಚನೆ, ಚಂಡಿಕಾ ಹೋಮ, ಕುಂಕುಮಾರ್ಚನೆ, ಕುಂಕುಮ ಪ್ರಸಾದ ಹಾಗೂ ಒರಿಜಿನಲ್ ಮಾಣಿಕ್ಯ ರತ್ನದ ಉಂಗುರ, ಬರೀ ರತ್ನದ ಉಂಗುರವನ್ನೇ ಮಾಡಿಸಿದ್ದೇನೆ. ಬಹಳ ಸುಂದರವಾಗಿ ಈ ಉಂಗುರವನ್ನು ಪ್ರತಿಯೊಬ್ಬರಿಗೂ ಕೊಡ್ತಾ ಇದ್ದೇನೆ. ಸೈಜ್ ಬಗ್ಗೆ ನೀವು ಮ್ಯಾಟರ್ ಯೋಚನೆ ಮಾಡಬೇಡಿ, ಯಾವ ಬೆರಳಿಗಾದರೂ ಹಾಕೊಳ್ಳಿ, ಪರವಾಗಿಲ್ಲ. ನೀವು ತುಂಬ ಸುಂದರವಾಗಿಯೂ ಕಾಣೋ ರೀತಿಯಲ್ಲಿ ಹಾಕೊಂಡಿದ್ದೇನೆ. ಗಂಡಸರಿರಲಿ ಹೆಂಗಸರಿರಲಿ ಎಲ್ಲರಿಗೂ ತುಂಬ ಸುಂದರವಾಗಿ ಕಾಣೋ ರೀತಿಯಲ್ಲೇ ಇದನ್ನು ಸಿದ್ಧಪಡಿಸಿರ್ತಕ್ಕಂಥದ್ದು. ಖಂಡಿತ ಎಲ್ಲರಿಗೂ ಒಳ್ಳೆಯದಾಗಲಿ. ಇನ್ನು ಧಾರಣೆ ಮಾಡ್ಕೊಳ್ಳೋಕ್ಕಾಗದಿರೋರು ಪಾಕೆಟಲ್ಲೋ ಒಂದು ದಾರ ಕಟ್ಕೊಂಡು ಇಟ್ಕೊಳ್ಳಿ, ಏನು ತೊಂದರೆ ಇಲ್ಲ. ಎಲ್ಲರಿಗೂ ಸಹ ಒಳ್ಳೆಯದಾಗಲಿ. ವಿಡಿಯೋ ಇಷ್ಟದ ದಯವಿಟ್ಟು ಲೈಕ್ ಮಾಡ್ಲಿಕ್ಕೆ ಮರಿಬೇಡಿ. ವಾಟ್ಸಪ್, ಫೇಸ್ಬುಕ್, ಮೆಸೆಂಜರ್, ಟೆಲಿಗ್ರಾಮ್ ಎಲ್ಲ ಕಡೆ ಸಾಮಾಜಿಕ ಜಾಲತಾಣಗಳಲ್ಲಿ ವಿಡಿಯೋನ ಶೇರ್ ಮಾಡಿ ಪ್ರತಿಯೊಬ್ಬರಿಗೂ ವಿಡಿಯೋ ರೀಚ್ ಆಗಲಿ. ಇನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡು ಫೇಸ್ಬುಕ್ಕಲ್ಲಿ ಫಾಲೋ ಮಾಡಿಕೊಂಡು ಪೇಜ್ನ ಎಲ್ಲರಿಗೂ ಸಹ ಒಳ್ಳೆಯದಾಗಲಿ. ಮುಂದಿನ ವಿಡಿಯೋದಲ್ಲಿ ಮತ್ತೆ ಪುನಃ ಸಿಗ್ತೇನೆ. ಲೋಕಾ ಸಮಸ್ತ ಸುಖಿನೋ ಭವಂತು. ನಾರಾಯಣ ನಾರಾಯಣ ನಾರಾಯಣ.